ನಮಸ್ಕಾರ, ನಾನು ಶಂಕರ್ ಹೆಗಡೆ. ಆ್ಯಕ್ಚುಲಿ ಈ ವಿಡಿಯೋ ರೆಕಾರ್ಡ್ ಆಗ್ತಿರುವಂಥ ಟೈಮಿಂಗು ನಿಮಗಲ್ಲಿ ಕಾಣುತ್ತೆ 8:50 ಸುಮಾರಿಗೆ ಬೆಂಗಳೂರಲ್ಲಿ. ಇದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಅಂತ ತಿಳ್ಕೊಂಡ್ಬಿಡಿ. ಮೋಸ್ಟ್ಲಿ ನಾಳೆಗೆ ಅಪ್ಲೋಡ್ ಆಗ್ಬೋದು, ಮಾಡ್ತಾಯಿದ್ದೇನೆ. ಎಲ್ಲ ಕಡೆಗೆ ಟ್ರೆಂಡ್ ಏನಂತಂದರೆ ಶನಿ ಬದಲಾವಣೆ ಆಗ್ತಿದ್ದಾನೆ, ನನ್ನ 7:30 ಸ್ಟಾರ್ಟ್ ಆಯಿತಾ, ನನ್ನ ಮುಗೀತಾ, ಗುರು ಬದಲಾವಣೆ ಆಗ್ತಿದ್ದಾನೆ, ಮೇದಕ್ಕೆ ನನಗೇನಾಗುತ್ತೆ, ರಾಹು ಬದಲಾವಣೆ ಆಗ್ತಾನೆ, ನನಗೇನಾಗುತ್ತೆ. ಇದರಲ್ಲಿ ನಾನು ಮೊದಲನೇಗೆ ತಗೊಳ್ತಿರುವಂಥದ್ದು ರಾಹುವಿನ ಬಗ್ಗೆ ಸಿರೀಸ್ ಮಾಡ್ತಾಯಿದ್ದೇನೆ. ಯಾರೂ ಕೊಡದೇ ಇರುವಂಥ ಸೀಕ್ರೆಟ್ಸನ್ನು ನಾನು ಕೊಡ್ತಾಯಿದ್ದೇನೆ. ಮೊದಲನೇದಾಗಿ ನಾನು ತಗೊಳ್ತಿರುವಂಥ ಜಾತಕ ರಾಜೀವ್ ಗಾಂಧಿಯವರ ಜಾತಕ, ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿಯವರ ಜಾತಕ. ರಾಹುವಿನ ಗೋಚಾರವನ್ನು ಈ ಥರ ಹೊರಗಡೆ ಯಾರೂ ಬಿಟ್ಟಿರಲಿಲ್ಲ. ನನ್ನ ತಮ್ಮಂತಲೇ ಇರುವಂಥ, ನನಗೆ ಅವನು ದೊಡ್ಡಣ್ಣ ಅಂತಲೇ ಕರಿತಾನೆ ಅಶುತೋಷ್, ನಾನು ಅವನಿಗೆ ತಮ್ಮ ಅಂತಲೇ ಕರಿತೀನಿ. ಅಷ್ಟು ಕ್ಲೋಸ್ ಇದ್ದೀವಿ ನಾವು. ಅವನ ಪುಸ್ತಕದಲ್ಲೂ ಹಾಕಿದ್ದಾನೆ, ಎಷ್ಟು ಮೊದಲು ಹೇಳಿದ್ದಾನೆ. ನಿಮ್ಮ ಲಗ್ನ ಕುಂಡ್ಲಿಯ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರಾಜೀವ್ ಗಾಂಧಿಯವರ ಜಾತಕ, ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸ್ಟೈಲ್ ಎಲ್ಲ ಇದೆ ಅಲ್ಲ. ಲಗ್ನ ಕುಂಡ್ಲಿಯಲ್ಲಿ 8ನೇ ಮನೆ ಅಧಿಪತಿ ಯಾರು ಅಂತ ಫಸ್ಟ್ ನೋಡ್ಕೊಡ್ಬೇಕು. ನೋಡಿ, ರಾಜೀವ್ ಗಾಂಧಿಯವರ ಜಾತಕದಲ್ಲಿ ಇದು ಸಿಂಹ ಲಗ್ನ, ಇಲ್ಲಿ 8ನೇ ಮನೆ ಅಧಿಪತಿ ಗುರು, ಹೌದಾ. ಆತ ದ್ವಾದಶಾಂಶದಲ್ಲಿ ಎಲ್ಲಿದ್ದಾನೆ ಅಂತ ನೋಡ್ಕೊಡ್ಬೇಕು. ನೋಡಿ, ದ್ವಾದಶಾಂಶ ನಿಮಗೆ ಕಾಣಿಸ್ತಾ ಇದೆ, ಗುರು ಅಲ್ಲಿ ಧನುವಿನಲ್ಲಿದ್ದಾನೆ. ಅಲ್ಲಿ ರಾಹುವಿನ ಗೋಚಾರ ಬಂದಾಗ ಮನೆಯಲ್ಲಿ ಯಾವುದಾದ್ರೂ ಸಾವು ನೋವು ಆಗುತ್ತೆ, ಸಾವಿಗೆ ಸಮಾನವಾದಂಥ ಕಷ್ಟಗಳು ಬರುತ್ತವೆ, ಅಥವಾ ಅವರೇ ಸಾಯುವಂಥ ಪರಿಸ್ಥಿತಿ ಇರುತ್ತೆ. ದಯವಿಟ್ಟು ಒಂದು ನೆನ್ಪಿಟ್ಕೊಳ್ಳಿ, ನಾನಿಲ್ಲಿ ಹೆದರಿಸ್ತಾ ಇಲ್ಲ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇದಕ್ಕೆಲ್ಲ ತುಂಬ ಬೇರೆ ಬೇರೆ ಟೆಕ್ನಿಕ್ಸ್ ಇವೆ. ಇದು ಅದಕ್ಕೆ ಪಾರ್ಟ್ 1 ಅಂತ ಹಾಕಿದ್ದೀನಿ ನಾನು. ಅಲ್ಲೇ ದಶಾಭಕ್ತಿ ಕೂಡ ರಾಹುದಿತ್ತು ನೋಡಿ, ದಶಾ ರಾಹುದಿತ್ತು, ಮಹಾದಶ, ಹೌದಾ. ಭುಕ್ತಿ ನೀವೇ ನೋಡ್ಕೊಳ್ಳಿ. ಮತ್ತು ಇದನ್ನು ಕೊಡ್ತಾಯಿದ್ದೀನಲ್ಲ, ಅವರು ಸದ್ದು ನೋಡಿ, ರಾಹು ಧನುವಿನಲ್ಲೇ ಇದ್ದ ಅಂದರೆ ದ್ವಾದಶಾಂಶದಲ್ಲಿ. ಮತ್ತು ನೋಡ್ಕೊಡಿ ವಾಪಸ್, ದ್ವಾದಶಾಂಶದಲ್ಲಿ ರಾಶಿ ಕುಂಡಿಯ ಅಷ್ಟಮಾಧಿಪತಿ ಗುರಿಯಲ್ಲಿದ್ದ ಧನುವಿನಲ್ಲಿ, ಅಲ್ಲೇ ರಾಹು ಇದ್ದ. ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಕೊಡ್ತಾ ಹೋಗ್ತೀನಿ ಒಂದೊಂದೇ ವಿಡಿಯೋಗಳನ್ನು. ಸೊ ಅದು ಡೆತ್ ಲೈಫ್ ಸಿಚುವೇಶನ್ ತರುತ್ತೆ. ಹೊರಗೆ ಆಗ್ಬೋದು, ಅವ್ರ ಮನೆಯೇ ಆಗ್ಬೋದು. ಆಮೇಲೆ ಮುಂದೆ ಹೇಳ್ತೀನಿ 1 by 1 ನಿಧಾನಕ್ಕೆ. ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ಳಿ. ಇವರು ಅರವಿಂದ್ ಖನ್ನಾ ಅಂತ, ಪಾಪ 3-3.5 ತಿಂಗಳಿಂದ ತೀರೋಗ್ಬಿಟ್ರು. ನನಗೆ ಮತ್ತು ಅಶುತೋಷ್ಗೆ ಕನೆಕ್ಟ್ ಮಾಡಿದ್ದೆ ಇವರು. ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದರು, ಭಾಳ ಒಳ್ಳೆಯವರಾಗಿದ್ದರು. ಕಾಲಚಕ್ರದರ್ಶವರೆಗೂ ಅವರು ಸ್ಟಡಿ ಮಾಡ್ಕೊಂಡಿದ್ರು. ಯಾವುದೇ ಜ್ಯೋತಿಷ್ಯ ಬಗ್ಗೆ ಹೇಳಿ, ಬಾ ಅಶುತೋಷ್ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ನೋಡಿ, ಇವರ ರಾಶಿ ಕುಂಡಲಿ ವೃಶ್ಚಿಕ ಲಗ್ನ, ಅಷ್ಟಮಾಧಿಪತಿ ಬುಧ, ಹೌದಾ. ಬುಧ ಎಲ್ಲಿದ್ದಾನೆ ನೋಡ್ಕೊಳ್ಳಿ, ದ್ವಾದಶಾಂಶದಲ್ಲಿ ಮೀನದಲ್ಲಿದ್ದಾನೆ. ರಾಹು ಗೋಚಾರದಲ್ಲಿ ಮೀನದಲ್ಲಿದ್ದಾಗಲೇ ಕೆಲವು ತಿಂಗಳ ಹಿಂದೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್, ನಮಗೆಲ್ಲ ಶಾಕು, ಹೋಗ್ಬಿಟ್ರು ಇವರು. ದಶ ನೋಡ್ಕೊಡಿ, ಯಾರ್ದು, ರಾಹುವಿನದ್ದೇ. ಇದನ್ನು ನೋಡ್ಕೊಳ್ಬೇಕು, ಅವಸರ ಮಾಡಬೇಡಿ, ಆಯಿತಾ. ಮುಂದಿನ ವಿಚಾರಗಳನ್ನು ಮತ್ತು ಇದಕ್ಕೆ ಪರಿಹಾರಗಳನ್ನು ಹೇಗೆ ಮಾಡಬೇಕು ಹೇಳ್ಕೊಡ್ತೀನಿ, ನಿಧಾನವಾಗಿ ಹೇಳ್ಕೊಡ್ತೀನಿ, ಅವಸರ ಮಾಡಬೇಡಿ. ಇದಿಷ್ಟು ಇಟ್ಕೊಳ್ಳಿ, ಪಾರ್ಟ್ಸಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ರಾಹು ಫಸ್ಟ್ ತಗೊತಿದ್ದೀನಿ, ಆಮೇಲೆ ಶನಿ, ಆಮೇಲೆ ಗುರು. ಮತ್ತೊಮ್ಮೆ ಶಿವಕೇಶವಂ ಇಬ್ಬರನ್ನೂ ನಾನು ನೆನೆಸ್ಕೊತೀನಿ. ನನ್ನ ಆರಾಧ್ಯ ದೇವತೆಗಳಲ್ಲಿ ಸೂರ್ಯ, ಗಣಪತಿ, ಶಿವ, ವಿಷ್ಣು, ಅಂಬಿಕೆ, ದತ್ತಾತ್ರೇಯ, ಸುಬ್ರಹ್ಮಣ್ಯ, ಶ್ರೀಧರ ಸ್ವಾಮಿಗಳಂತೂ ನಾನು ಬಿಡುವಂಗಿಲ್ಲ, ರಾಘವೇಂದ್ರ ಸ್ವಾಮಿಗಳಂತೂ ನಾನು ಬಿಡುವಂಗಿಲ್ಲ. ಅವರಿಗೆ ನಾನು ಉಪಕೃತನಾಗಿದ್ದೇನೆ. ಈ ಪಂಚಭೂತಗಳಿಗೆ, ಅಷ್ಟದಿಕ್ಪಾಲಕರಿಗೆ, ನವಗ್ರಹಗಳಿಗೆ, ಅಧಿದೇವತೆಗಳಿಗೆ, ನಕ್ಷತ್ರಗಳಿಗೆ, ಅಧಿದೇವತೆಗಳಿಗೆ ಎಲ್ಲರಿಗೂ ನಮಿಸ್ತಾ, ಸಮಸ್ತ ನವಗ್ರಹಗಳನ್ನು ತನ್ನ ದೇಹದಲ್ಲೇ ಇಟ್ಕೊಂಡಿರುವಂಥ ಶಿವನನ್ನು ಇನ್ನೊಮ್ಮೆ ನಮಿಸ್ತಾ, ನಿಮ್ಮೆಲ್ಲರಿಗೂ ಇಡೀ ಭೂಮಂಡಲಕ್ಕೆ ಈ ಸೋಲಾರ್ ಸಿಸ್ಟಮಿಗೆ
ಇನ್ನೆಲ್ಲಾದರೂ ಜೀವಿಗಳಿದ್ದರೆ ಅವರಿಗೂ ಶಿವ ಸಮಸ್ತ ಸನ್ಮಗಣವನ್ನು ಉಂಟು ಮಾಡಲಿ, ಕೆಟ್ಟವರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆಯವರಿಗೆ ಇನ್ನೂ ಹೆಚ್ಚು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಿದ್ದೀನಿ. ಇವತ್ತು ಅಪ್ಲೋಡ್ ಆಗಲಿಕ್ಕಿಲ್ಲ, ಇದು ನಾಳೆ ಅಪ್ಲೋಡ್ ಆಗುತ್ತೆ. ನಮಸ್ಕಾರ.